ಮೊಬೈಲ್ ಆ್ಯಪ್ಗಳನ್ನು ಒಬ್ರಿಗೊಬ್ರು ಶೇರ್ ಮಾಡ್ಕೊಂಡಿರಲ್ಲ. ಅದ್ರ ಮುಖಾಂತರ ನಮ್ಮ ಜೀವನ ನಡೆಸ್ಕೊಳ್ತಾ ಇರ್ತೀವಿ ನಾವು. ಸೊ ಮೋಸ ಮಾಡುವಂಥ ಯೋಚನೆ ಬರಲೇಬಾರ್ದು. ಒಂದು ರಿಲೇಷನ್ಶಿಪ್ ಹ್ಯಾಪಿಯಾಗಿರಬೇಕು ಆ್ಯಂಡ್ ಲಾಂಗ್ ಟರ್ಮಲ್ಲಿ ಅದು ಚೆನ್ನಾಗಿ ಬಾಳಿಕೆ ಬರಬೇಕು ಒಂದು ಸಂಬಂಧ ಅಂತ ಹೇಳಿದ್ರೆ, ಸೊ ಯಾವ ಥರ ಇರಬೇಕಾಗತ್ತೆ ಸಂಗಾತಿಗಳಿಬ್ಬರು ಅಂತ ಹೇಳಿದ್ರೆ, ಇಲ್ಲಿ 5 ಪಾಯಿಂಟ್ಸನ್ನು ನಾನು ಹೇಳಿ ಹೊರಟಿದ್ದೀನಿ. ಸೊ 5 ಪಾಯಿಂಟ್ಸನ್ನು ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಏನಂತ ಹೇಳಿದ್ರೆ, ರಿಲೇಷನ್ಶಿಪ್ ಬಗ್ಗೆ ಒಬ್ರಿಗೊಬ್ರು ಗೌರವ ಇರಬೇಕು. ಎಷ್ಟೋ ರಿಲೇಷನ್ಶಿಪ್ಪಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗೌರವ ಇರಲ್ಲ. ಆ್ಯಕ್ಚುಲಿ ಗೌರವ ಅಂತ ಹೇಳಿದ್ರೆ ಸ್ವಾಭಿಮಾನ ಅಂತ ಹೇಳಿದ್ದೀವಿ. ನಾವೇನೇ ಆಗಿರ್ಬೋದು, ಎಕ್ಸಾಂಪಲ್ ಒಬ್ಬರು ಜಾಬ್ ಮಾಡ್ತಿರ್ತಾರೆ, ಇನ್ನೊಬ್ಬರು ಜಾಬ್ ಮಾಡ್ತಿರಲ್ಲ ಅಂತ ಅನ್ಕೊಳ್ಳೋಣ, ಅಥವಾ ಒಬ್ಬರು ರಿಚ್ ಆಗಿರ್ತಾರೆ, ಇನ್ನೊಂದು ಪೋರ್ ಆಗಿರ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಈ ಸಿಚುವೇಶನ್ ಬಂದಾವಾಗ ನಿಮ್ಮ ಜಾಬ್ ಆಗಲಿ ರಿಚ್ ಆಗಲಿ ಅದೆಲ್ಲ ಸಂಬಂಧದ ಮಧ್ಯೆ ಅದನ್ನು ನಾನು ರಿಚ್ ಆಗಿದ್ದೀನಿ, ನಾನು ಜಾಬ್ ಮಾಡ್ತಾ ಇದ್ದೀನಿ, ನೀನು ಕಡಿಮೆ ನಾನು ಹೆಚ್ಚು, ಈ ಒಂದು ಭಾವನೆಗಳು ಬಂದಾಗ ಏನಾಗುತ್ತೆ ಅಲ್ಲಿ ವೈಮನಸ್ಸುಗಳಾಗೋದು ಸಾಧ್ಯತೆ ಇರುತ್ತೆ. ಸೊ ಇಬ್ಬರಲ್ಲೂ ಈಕ್ವಲ್ ಮನಸ್ಥಿತಿ ಏನಿರಬೇಕಂದ್ರೆ ಗೌರವ ಇರಬೇಕು. ಜಾಬ್ ಅನ್ನೋದು ಇಟ್ಸ್ ಏನಂತ ಹೇಳಿದ್ರೆ ನಮ್ಮ ಬದುಕನ್ನು ಸಾಗಿಸಲಿಕ್ಕೆ ಒಂದು ರೂಪದಿಂದ ಹಣ ಬರುವಂಥದ್ದು ಆ್ಯಕ್ಚುಲಿ, ಆ್ಯಂಡ್ ಒಂದು ಸೇವೆ ಸಲ್ಲಿಸ್ತಾ ಇರ್ತೀವಿ ಕೆಲಸದಲ್ಲಿ, ಅದ್ರ ಮುಖಾಂತರ ನಮ್ಮ ಜೀವನ ನಡೆಸ್ಕೊಳ್ತಾ ಇರ್ತೀವಿ ನಾವು. ಸೊ ಆ ಕಾರಣಕ್ಕೆ ಅದನ್ನು ತಂದು ನಾವು ತಾರತಮ್ಯ ಅಂದರೆ ಭೇದ ಭಾವ ಮಾಡಬಾರ್ದು. ಇದು ಒಂದನೇ ಪಾಯಿಂಟ್. ಎರಡನೇದು ಏನು ಅಂತ ಹೇಳಿದ್ರೆ ಟ್ರೂ ಲವ್ ಆಗಿರಬೇಕು. ಅಂದರೆ ಇಬ್ಬರಲ್ಲೂ ಕೂಡ ಒಂದು ಪ್ರೀತಿ ಅನ್ನೋದು, ಆ ಭಾವನೆಗಳನ್ನೋದು, ಆ್ಯಂಡ್ ಒಬ್ಬರ ಒಂದು ಲೈಫಲ್ಲಿ ಕನಸನ್ನು ನಾವು ಕಟ್ಟಿ ಆಸೆಗಳನ್ನ ತುಂಬ್ತೀವಿ ಅಂದರೆ ಅದು ನಿಜವಾಗ್ಲೂ ಆಗಿರಬೇಕು. ಯಾವುದೇ ರೀತಿ ಫೇಕ್ ಅಂತ ಅನಿಸಿರಬಾರ್ದು. ಆ್ಯಂಡ್ ಇಬ್ಬರು ಸೈಡಿಂದನೂ ಕೂಡ ಸೇಮ್ ಬಂದಿರಬೇಕು. ಇವರು ಟ್ರೂ ಲವ್ ಮಾಡ್ತಾರಂದರೆ ಅವ್ರ ಕಡೆಯಿಂದನೂ ಟ್ರೂ ಲವ್ ಆಗಿರಬೇಕು ಅದು. ಓಕೆ, ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ಟ್ರಾನ್ಸ್ಪರೆಂಟ್ ಆಗಿರಬೇಕು. ಈ ವಿಚಾರದಲ್ಲಿ ಇವತ್ತಿಗೆ ಹೆಂಗೆ ಅಂದರೆ ಟ್ರಾನ್ಸ್ಪರೆಂಟ್ ಆಗಿರಲ್ಲ, ಭಾಳ ಕಡಿಮೆ. ಅಂದರೆ ಮೊಬೈಲ್ ಆ್ಯಪ್ಗಳನ್ನು ಒಬ್ರಿಗೊಬ್ಬರು ಶೇರ್ ಮಾಡ್ಕೊಂಡಿರಲ್ಲ, ಭಾಳ ಆ್ಯಕ್ಚುಲಿ ನಡೀತಾ ಇದೆ ಇವತ್ತಿನ ಕಾಲಕ್ಕೆ. ಸೊ ಲಾಗ್ಗಳನ್ನು ಶೇರ್ ಮಾಡ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ, ಆಟೋಮೆಟಿಕ್ಲಿ ಅದು ಅನುಮಾನ ಬರಲಿಕ್ಕೆ ಶುರು ಆಗುತ್ತೆ. ಎಕ್ಸಾಂಪಲ್ ವೈಫು, ಎಸ್ ನಾನು ಓಪನ್ ಆಗಿಲ್ಲ, ನನ್ನ ಲಾಕ್ ಏನೂ ಇಲ್ಲ, ಫೋನ್ ಶೋ ಅಪ್ ಮಾಡ್ತೀನಿ ತೊಗೊಂಡೋಗಿ, ಈ ಥರ ಓಪನ್ ಇದ್ದಾಗ ಹಸ್ಬೆಂಡು ಲಾಕ್ ಮಾಡಿಕೊಂಡ್ರೆ ವೈಫಿಗೆ ಅನುಮಾನ ಬರುತ್ತೆ. ಸೇಮ್ ಸಿಚುವೇಷನಲ್ಲಿ ಹಸ್ಬೆಂಡ್ ಓಪನ್ ಅಪ್ ಇದ್ದಾಗ ಅವ್ರ ಫೋನ್ ಲಾಕ್ ಎಲ್ಲ ಓಪನ್ ಅಪ್ ಇದ್ದಾಗ ವೈಫ್ನ ಫೋನ್ ಲಾಕ್ ಇತ್ತು ಅಂತ ಹೇಳಿದ್ರೆ ಗಂಡನಿಗೆ ಗೊತ್ತಿಲ್ಲದಂಗೆ ಅದು ಬಳಸ್ತಾ ಅದು ರಾಂಗ್ ಆಗುತ್ತೆ, ಮನಸ್ತಾಪ ಬರುತ್ತೆ, ಅನುಮಾನ ಬರಲಿಕ್ಕೆ ಶುರು ಆಗುತ್ತೆ ಅದು. ಆ್ಯಂಡ್ ಏನೇ ವಿಚಾರಗಳು ನಡೆದಿದ್ರು ಕೂಡ ಟ್ರಾನ್ಸ್ಪರೆಂಟಾಗಿ ಇಬ್ಬರು ಇರಬೇಕಾಗುತ್ತೆ. ಯಾವುದೇ ಹೈಡ್ ಮಾಡಬಾರ್ದು ಯಾವುದೇ ವಿಚಾರಗಳನ್ನು. ಸೊ ಇದನ್ನು ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಅಂದರೆ ಓಪನ್ ಅಪ್ ಆಗಿರಬೇಕು, ಟ್ರಾನ್ಸ್ಪರೆಂಟಾಗಿ ಇರಬೇಕು. ನೆಕ್ಸ್ಟ್ ಪಾಯಿಂಟಿಗೆ ಬರ್ತೀನಿ. ಈಗೋ ಇರಬಾರ್ದು. ಅಂದರೆ ನನ್ನಿಂದನೇ ಎಲ್ಲ ಆಗೋಯಿತು, ಇವತ್ತು ಈಗ ನಾನು ಜಾಬ್ ಮಾಡ್ತಿದ್ದೀನಿ ಅನ್ಕೊಳ್ಳೋಣ, ವೈಫಿಗೆ ಜಾಬ್ ಇಲ್ಲ ಅಥವಾ ಮನೆ ಕೆಲಸ ಮಾಡ್ತಾರಂದರೆ ನಾನು ಇರೋದಕ್ಕೆ ಒಂದು ಸಂಬಂಧ, ಅಥವಾ ಸ್ವಲ್ಪ ವೈಫ್ ದಡ್ಡಿ ಅಥವಾ ವೈಫ್ ಜಾಣಿ ಇರ್ತಾಳೆ, ಗಂಡ ಆದಂಥವ್ನು ಸ್ವಲ್ಪ ಲೈಕ್ ಅಷ್ಟು ಮೆಚ್ಯೂರಿಟಿ ಇಲ್ಲ ಅಂದಾಗ ವೈಫು ಕೂಡ ನಾನು ಅಷ್ಟು ಬುದ್ಧಿ ಇರೋದಕ್ಕೆ ಒಂದು ಸಂಸಾರ ತಗೊಂಡು ಹೋಗ್ತಾ ಇದ್ದೀನಿ ಚೆನ್ನಾಗಿ, ಆ ಈಗೋ ಬರಬಾರ್ದು ಆ್ಯಕ್ಚುಲಿ ಇಬ್ಬರಲ್ಲೂ. ಯಾಕೆಂದರೆ ಒಂದು ಸಂಸಾರ ಅಂದಮೇಲೆ ಒಬ್ರು ಯಾರೋ ಜಾಣರಿದ್ದಾಗ ಒಬ್ರು ಜಾಣರಿಲ್ಲ ಅಂದರೆ ನಿಮ್ಮ ಜಾಣತನಕ್ಕೆ ಸಪೋರ್ಟ್ ಮಾಡುವಂಥವ್ರಾಗಿರ್ತಾರೆ ಅವರು. ಆ ಈಗೋ ಬರಬಾರ್ದು. ನನ್ನಿಂದನೇ ಎಲ್ಲ ಆಗೋಯ್ತು ಅನ್ನೋ ಈಗೋ ಬರಲೇಬಾರ್ದು. ಯಾಕೆಂದರೆ ಇಬ್ಬರು ಪುಣ್ಯ ಮಾಡಿರಬೇಕು ಆ ಒಂದು ಸಂಸಾರನ ತಗೊಂಡು ಹೋಗಲಿಕ್ಕೆ. ಮನುಷ್ಯ ಮಾನವ ಜನ್ಮ ಸಿಕ್ಕಿರೋದು ಪುಣ್ಯ. ಇಲ್ಲಿ ಹೆಂಗಿರ್ಬೇಕಂದ್ರೆ ಒಬ್ರಿಗೊಬ್ರು ಕೃತಜ್ಞತಾ ಭಾವನೆ ಇರಬೇಕು ಹೊರತು ಈಗೋ ಇರಬಾರ್ದು. ಇದು 4ನೇ ಟಿಪ್ಸು. ಆ್ಯಂಡ್ ನೆಕ್ಸ್ಟು 5ನೇ ಟಿಪ್ಸ್ ವೆರಿ ಇಂಪಾರ್ಟೆಂಟ್. ಮೋಸ ಮಾಡುವಂಥ ಯೋಚನೆ ಬರಲೇಬಾರ್ದು. ಈಗ ಹಸ್ಬೆಂಡ್ ಹೊರಗಡೆ ಹೋಗ್ತಾರೆ ಕೆಲಸಕ್ಕೆ ಅಂತ ಮನೇಲಿ ನಂಬಿಕೆ ಇಟ್ಟು ಹೋಗಿರ್ತಾರೆ ವೈಫ್ ಮೇಲೆ. ಸೊ ವೈಫ್ ಆದಂಥವಳು ಯಾವುದೇ ಕಾರಣಕ್ಕೂ ಆ ನಂಬಿಕೆಗೆ ಮೋಸ ಮಾಡಬಾರ್ದು. ಸೇಮ್ ಗಂಡ ಹೊರಗಡೆ ಹೋಗಿರ್ತಾನೆ ಆಫೀಸ್ ಕೆಲಸಕ್ಕೆ ಅನ್ಕೊಳ್ಳೋಣ, ಹೆಂಡತಿ ಆದಂಥವಳು ಮನೆಯಲ್ಲಿ ಕಾಯ್ತಿರ್ತಾಳೆ ನಿಮಗೆ ಅಂತ ಒಂದು ಜೀವ ಅಂದಮೇಲೆ ಹೊರಗಡೆ ಆಫೀಸ್ ಕೆಲಸಕ್ಕೆ ಹೋಗ್ಬಿಟ್ಟು ಗಂಡ ಆದಂಥವನು ಮೋಸ ಮಾಡಬಾರ್ದು. ಈ 5 ಟಿಪ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಸಂಬಂಧ ಖುಷಿಯಾಗಿರಲಿಕ್ಕೆ ಆ್ಯಂಡ್ ಆ ಖುಷಿಯಿಂದ ಸಂಬಂಧ ಲಾಂಗ್ ಟರ್ಮಲ್ಲಿ ಒಂದು ಹ್ಯಾಪಿಯಾಗಿರಲಿಕ್ಕೆ ತುಂಬ ಹೆಲ್ಪ್ ಮಾಡುವಂಥ ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ. ಸೊ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆ್ಯಂಡ್ ವಿಡಿಯೋಗೆ ಸಣ್ಣದಾಗಿ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನಷ್ಟು ಮಗದಷ್ಟು ವಿಡಿಯೋಗಳನ್ನು ನಾನು ಈ ಒಂದು ಚಾನಲ್ ಮುಖಾಂತರ ತರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.